ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜಿಡಿಬಿ ಕಿಚನ್ ವಿತ್ ಮೀ ಗಾಯತ್ರಿ ಚಂದನ್. ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ಯಾವುದು ಅಂದರೆ, ಯೂಶ್ವಲಿ ನಮ್ಮ ಮನೆಯಲ್ಲೆಲ್ಲ ವೆಜ್ಜಲ್ಲಿ ಬಂದರೆ ಮಸಾಲೆ ವಡ ಆಗಿರ್ಬೋದು ಅಥವಾ ಉದ್ದಿನ ವಡ ಆಗಿರ್ಬೋದು ನಾವು ಮಾಡ್ಕೊಳ್ತಾ ಇರ್ತೀವಿ. ಆ್ಯಂಡ್ ನಾನ್ ವೆಜ್ಜಲ್ಲಿ ಬಂದರೆ ಮಟನ್ ಬಾಲ್ಸ್ ಆಗಿರ್ಬೋದು ಅಥವಾ ಮಟನ್ ಕರಿ ಆಗಿರ್ಬೋದು, ನಾವು ಇದನ್ನು ಮಾಡ್ಕೊಳ್ತಾನೆ ಇರ್ತೀವಿ. ಬಟ್ ಯೂಶ್ವಲಿ ಅದನ್ನೇ ಪದೇ ಪದೇ ತಿಂತಾಯಿದ್ರೆ ಆಬ್ವಿಯಸ್ಲಿ ನಮಗೆ ಬೋರ್ ಆಗುತ್ತೆ ಸ್ವಲ್ಪ. ಬಟ್ ಇವತ್ತು ನಾನು ತೋರಿಸ್ತಾ ಇರೋದಂದರೆ ಡಿಫ್ರೆಂಟ್ ಕೈಂಡ್ ಆಫ್ ರೆಸಿಪಿ. ಸೊ ಅದು ಯಾವುದು ಅಂದರೆ ಮಟನ್ ಕೀಮಾ ವಡ. ತಡ ಮಾಡೋದು ಬೇಡ, ಬೇಗ ಶುರು ಮಾಡೋಣ ಬನ್ನಿ. ಮಟನ್ ಕೀಮಾ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಮೊದಲನೇದಾಗಿ ನಾವಿಲ್ಲಿ ಒಂದು ಡೋನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಒಂದು ಜಾರ್ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಅರ್ಧ ಬೌಲಷ್ಟು ನೆನೆಸಿಟ್ಕೊಂಡಿರುವಂತ ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಬಹುದು. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ 4 ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಇಷ್ಟನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಬಿಕಾಸ್ ನಾವು ಮಟನ್ ಕೀಮಾ ಎಲ್ಲ ಹಾಕದ್ಮೇಲೆ ಇದು ಪೇಸ್ಟ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಮೊದಲು ಇದನ್ನ ರುಬ್ಕೊಳ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ನಾನು ಇಷ್ಟು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಮೊದಲನೇ ಸಲ. ನೆಕ್ಸ್ಟ್ ನಾನಿಲ್ಲಿ 750 ಗ್ರಾಮ್ಸ್ ಅಷ್ಟು ಮಟನ್ ಕೀಮಾನ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾವು ಇದನ್ನ ಸ್ವಲ್ಪ ರುಬ್ಕೊಳ್ಬೇಕಾಗತ್ತೆ. ಸೊ ನಾವು ಹಾಕಿರುವಂತ ಇಂಗ್ರೀಡಿಯೆಂಟ್ಸ್ ಕರೆಕ್ಟ್ ಆಗಿ ಮಿಕ್ಸ್ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಇದನ್ನ ರುಬ್ಕೊಳ್ಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ನಾನು ಇವಾಗ ರುಬ್ಕೊಂಡಿದ್ದಾದ್ಮೇಲೆ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಇದನ್ನ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಅಚ್ಕಾರ್ ಪುಡಿ ಆದ್ರೂ ಹಾಕೊಳ್ಬಹುದು ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆದ್ರೂ ನೀವಿಲ್ಲಿ ಬಳಸಬಹುದು. ನೆಕ್ಸ್ಟ್ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ನ ಬಳಸ್ತಾ ಇದ್ದೀನಿ. ಅದಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾವಿಲ್ಲಿ ಹಾಕೊಳ್ಬಹುದು. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ 1 ಇಂಚು ಶುಂಠಿ ಹಾಗೂ 1 ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಫೈನ್ ಚಾಪ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಮೀಡಿಯಂ ಸೈಜ್ ಈರುಳ್ಳಿನ ಫೈನ್ ಚಾಪ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಚಾಪ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಫೈನ್ ಚಾಪ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಮನೆಯಲ್ಲಿನೇ ಮಾಡಿರುವಂತ ಗರಂ ಮಸಾಲಾನು ಕೂಡ ಹಾಕೊಂಡಿದ್ದೀನಿ. ಐ ಆಮ್ ಸೋ ಸಾರಿ, ನಾನು ಆ ಇಂಗ್ರೀಡಿಯೆಂಟ್ ಹಾಕೋವಾಗ ಟೆಕ್ನಿಕಲ್ ಇಶ್ಯೂ ಆಗಿ ಅದು ರೆಕಾರ್ಡ್ ಆಗಿಲ್ಲ. ಸೊ ನೀವಿಲ್ಲಿ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ನು ಕೂಡ ಆಡ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾವಿದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಸಾಲಾ ಹಾಗೂ ನಾವು ಹಾಕೊಂಡಿರುವಂತ ವೆಟ್ ಇಂಗ್ರೀಡಿಯೆಂಟ್ಸ್, ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ನಾನಿಲ್ಲಿ ನನಗೆ ಎಷ್ಟು ಸೈಜ್ ಬೇಕೋ ಅಷ್ಟು ದಪ್ಪ ಸೈಜ್ ನಾನಿಲ್ಲಿ ಒಂದು ಪ್ಯಾಟಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಡಾ ಶೇಪ್ ಅಲ್ಲಿ. ಸೊ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಡೋನ ತಗೊಂಡು ನೀವು ವಡಾ ರೂಪದಲ್ಲಿ ರೆಡಿ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ನಾನಿಲ್ಲಿ ಇಷ್ಟು ಡೋನಲ್ಲಿ ವಡಾ ಸೈಜ್ಗೆ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವ್ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಆಯಿಲ್ ಬಿಸಿ ಆದ್ಮೇಲೆ ನಾನು ಏನ್ ಪ್ಯಾಟೀಸ್ ಮಾಡ್ಕೊಂಡಿದ್ದೆ ಸೊ ನಾನು ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಫ್ರೈ ಆದ್ರೆ ಸಾಕು. ನೆಕ್ಸ್ಟ್ ನಾವ್ ಇದನ್ನ ಒಂದು ಸೆಪರೇಟ್ ಕಂಟೈನರ್ಗೆ ನಾನಿಲ್ಲಿ ತಕ್ಕೊಳ್ತಾ ಇದ್ದೀನಿ. ಮಟನ್ ಕೀಮಾ ವಡಾ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡ್ರೆ ಸೊ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಈ ರೀತಿ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ನೀವು ವಡಾ ಫ್ರೈ ಮಾಡ್ಕೊಳ್ಳೋವಾಗಲೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಆಡ್ ಮಾಡಿ ಅದ್ರ ಜೊತೆಗೆ ಇನ್ನೇನು ಆಲ್ಮೋಸ್ಟ್ ವಡಾನು ಕೂಡ ಫ್ರೈ ಆಗಿದೆ ಅನ್ನೋವಾಗ ಕರಿಬೇವಿನ ಸೊಪ್ಪನ್ನು ಆಡ್ ಮಾಡ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಲೈಕ್ ಮಟನ್ ಕೀಮಾ ವಡಾಗುನು ಆ ಫ್ಲೇವರ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಮೊದಲೇ ಕರಿಬೇವಿನ ಸೊಪ್ಪನ್ನು ಕೂಡ ಚಾಪ್ ಮಾಡಿ ಹಾಕೊಂಡಿದೀವಿ, ಬಟ್ ಸ್ಟಿಲ್ ಈ ರೀತಿ ಮಾಡಿದ್ರು ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವು ಹಾಗೇನೂ ಕೂಡ ಮಾಡ್ಕೊಳ್ಬಹುದು. ಇವಾಗ ನಾವು ಮಾಡ್ಕೊಂಡಿರುವಂತ ಮಟನ್ ಕೀಮಾ ವಡಾನು ಕೂಡ ಡೀಪ್ ಫ್ರೈ ಮಾಡಿ ರೆಡಿ ಆಗಿದೆ. ಈವನ್ ಕರಿ ಲೀವ್ಸ್ ಕೂಡ ರೆಡಿ ಆಗಿದೆ. ಇದನ್ನ ಡಿಶ್ ಔಟ್ ಮಾಡಿ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಮಟನ್ ಕೀಮಾ ವಡಾ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನಮ್ಮ ರೆಸಿಪಿ ಇಷ್ಟದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.